ಲಕ್ಷ್ಮೇಶ್ವರ ತಾಲೂಕು ಸುರುಣಿಗಿ ಗ್ರಾಮ ಪಂಚಾಯಿತಿಯಲ್ಲಿ ಶುಕ್ರವಾರ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆ ಜರುಗಿತು. ಈ ಸಂದರ್ಭದಲ್ಲಿ ಸಮಿತಿಯ ತಾಲೂಕು ಅಧ್ಯಕ್ಷ ನಾಗರಾಜ ಮಡಿವಾಳರ ಮಾತನಾಡಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರಣ್ಣ ಶೀರ್ನಹಳ್ಳಿ, ಕೋಟೆಪ್ಪ ವರ್ದಿ, ಶರಣಪ್ಪ ಇಚ್ಚಂಗಿ, ವಿಜಯಣ್ಣ ಹಳ್ಳಿ, ರಂಜಾನ್ ನದಾಫ್, ಶಶಿಕಲಾ ಬಡಿಗೇರ, ಹಸನ್ ಸಾಬ್ ಜಂಗ್ಲಿ, ರಮೇಶ್ ಬಾರ್ಕಿ, ಖಾದರ್ ಸಾಬ್ ರಿತ್ತಿ, ಪಿಡಿಒ ಆರ್ಎಂ ರೋಣದ, ಕಾರ್ಯದರ್ಶಿ ಎಸ್ಎಫ್ ಹಳ್ಯಾಳ್ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ನಮ್ಮ ಗ್ರಾಮದ ಹಿರಿಯರು ಏನು ಸಮಸ್ಯೆಗಳಾಗಲಿ ಇದೆ ಮಾತಾಡಲಿ ಅಂತೇಳಿ ನಾವು ಅವ್ರಿಗೆ ಎಲ್ಲ ಹಿರಿಯರಿಗೆ ಮಾತನಾಡಲಿಕ್ಕೆ ಹೇಳಿದ್ದೀವಿ. ಇಚ್ಚಂಗಿ ಸರ್ ಅವರೇ, ನಾವು ಬಂದಿರತಕ್ಕಂಥ ಈ ಕಾರ್ಯಕ್ರಮ ಜನರ ವಿಷಯಗಳನ್ನು ಆರಿಸಲಿಕ್ಕೆ ಏನು ಸಮಸ್ಯೆಗಳು ಕುಂದುಕೊರತಿದೆ ಅದನ್ನು ಕೇಳಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ತಮ್ಮನ್ನು ಒಳಗೊಂಡಂತ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ನನ್ನ ಹಿರಿಯರಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತ ಶಂಕರಣ್ಣರು ಮತ್ತು ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಇಲ್ಲಿ ಅಧಿಕಾರಿಗಳು, ಇಲ್ಲಿ ನಮ್ಮ ಧರ್ಮೇಶ್ವರ್ ಅವರು ಈ ಕಾರ್ಯಕ್ರಮದ ಪಂಚ ಗ್ಯಾರಂಟಿ ಕಾರ್ಯಕ್ರಮದ ಈ ತಾಲೂಕು ಮಟ್ಟದಲ್ಲಿ ಬಹಳ ಅಚ್ಚುಕಟ್ಟವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪಂಚ ಗ್ಯಾರಂಟಿ ಇಲಾಖೆ ಮತ್ತು ನಮ್ಮ ಸೋನಿ ಗ್ರಾಮದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಮೊದಲಾಗಿ ಅಧಿಕಾರಿಗಳು ತಾವು ಮಾಡ್ತಕ್ಕಂಥ ಯಾವ್ಯಾವ ಕೆಲಸದಲ್ಲಿ ಇಲ್ಲಿ ಬಂದಿರತಕ್ಕಂಥ ಜನರ ವಿಷಯಗಳನ್ನು ಏನು ಸಮಸ್ಯೆಗಳನ್ನು ಬಂದಿದೆ ತಮ್ಮ ಎದ್ದು ತಮ್ಮ ಪರಿಚಯಗಳನ್ನು ಮಾಡ್ಕೊಳ್ಳಿ ಫಸ್ಟ್, ಆಮೇಲೆ ನಾನು ಮಾತಾಡ್ತೀನಿ. ಈ ಸಂದರ್ಭದಲ್ಲಿ ಕೇಳ್ಕೊತೇನೆ. ಸಮಸ್ಯೆಗಳು ವಾಯುಮಾರ್ಗವಾಗಿ ಗಾಡಿ ಅಡ್ಡಾಡ್ತಕ್ಕಂಥ ಸಮಸ್ಯೆಗಳು ಜನರು ಹೇಳ್ತಿರ್ತಾರೆ. ಹಾಗಾಗಿ ಮ್ಯಾನೇಜರ್ ಬಂದಿರಬೇಕು, ಅವ್ರ ಸ್ಥಾನದಲ್ಲಿ ತಾವು ತುಂಬಿಸ್ಕೋಬೇಕು. ಕೂತ್ಕೊಳ್ರಿ. ಒಂದು ನಿಮಿಷ ಕೊಡ್ರಿ, ಮೇಕ್ ಕೊಡ್ರಿ. ನಮ್ಮ ಈ ಘನ ಸರ್ಕಾರ ಅವರ ಮನಸ್ಸು ವಿಚಾರಗಳನ್ನು ನನ್ನದೇ ಹೋದ್ರೆ ತಪ್ಪಾದೀತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ